ಬೆಂಗಳೂರಿನ ಸಂಪತ್ತಿಗೆ ಮಹಾ ಸವಾಲು. ಭೂಗರ್ಭ, ರಸ್ತೆ, ಕಚೇರಿ, ಬೆಂಗಳೂರಿನ ಓಟಕ್ಕೆ ಬಲೆ. ಐಟಿ ಚಿನ್ನ ಬೆಳೆದ ಬೆಂಗಳೂರಿಗೆ ಸಂಪತ್ತೇ ಸಮಸ್ಯೆ. Bangalore is suffering from prosperity. All governments in India don't know how to handle prosperity, especially Vidhan Sauda. Because all of them sitting in Vidhan Sauda live in nice bungalows in the CBD. They got their cars, no traffic. ಸ್ನೇಹಿತರೆ, ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಹೇಳಿದ ಈ ಮಾತು ಬೆಂಗಳೂರಿನ ಸದ್ಯದ ಪರಿಸ್ಥಿತಿಗೆ ಕನ್ನಡಿ ಹಿಡಿದ ಹಾಗಿದೆ. ಸದ್ಯ ಬೆಂಗಳೂರು ನಿಜಕ್ಕೂ ಸಮೃದ್ಧಿಯಿಂದ ನರಳುತ್ತಾ ಇದೆ. ಭಾರತದ ಐಟಿ ರಾಜಧಾನಿ ಬೆಂಗಳೂರಿಗೆ ಸಮೃದ್ಧಿನೇ ಶಾಪವಾಗಿ ಪರಿಣಮಿಸಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಂಪತ್ತಿಗೆ ಸವಾಲು ಎದುರಾಗ್ತಾ ಇದೆ. ಹೀಗೆ ಮುಂದುವರೆದರೆ ಈಗ ಭಾರತದ ಶ್ರೀಮಂತ ನಗರವಾಗಿರೋ ಬೆಂಗಳೂರು ಮುಂದೊಂದಿನ ಬಡವಾಗುವ ಆ ಕಿರೀಟವನ್ನು ಕಳೆದುಕೊಳ್ಳುವ ಭೀತಿ ಇದೆ. ಈಗ ಆಲ್ರೆಡಿ ಬೆಂಗಳೂರಿನ ಮಿಂಚಿನ ಓಟಕ್ಕೆ ಒಂದು ಹಂತದ ಬ್ರೇಕ್ ಬಿದ್ದಿರೋ ಸೂಚನೆಗಳು ಸಿಗ್ತಾ ಇವೆ. ಬೆಂಗಳೂರಿನ ಆರ್ಥಿಕ ಪ್ರಗತಿಯಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್ ಹಾರಿಬಲಿ ರಾಂಗ್ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಐಟಿ ಸೆಕ್ಟರ್ನಲ್ಲಿ ಪಕ್ಕದ ಹೈದರಾಬಾದ್ ದೈತ್ಯ ಬೆಂಗಳೂರಿನ ಮುಂದೆ ಅಂಬೆಗಾಲಿಡೋ ಕೂಸು. ಇಂಥ ಕೂಸು ಹೈದರಾಬಾದ್ ಕೂಡ ಅಭಿವೃದ್ಧಿ ರೇಸ್ನಲ್ಲಿ ಬೆಂಗಳೂರನ್ನು ಬೀಟ್ ಮಾಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಚಾಲೆಂಜ್ ಮಾಡುತ್ತಾ ಅನ್ನೋ ಆತಂಕ. ಇದನ್ನು ನಾವು ಹೇಳ್ತಾ ಇಲ್ಲ, ಇತ್ತೀಚೆಗೆ ಬಿಡುಗಡೆಯಾಗಿರೋ ಕೇಂದ್ರ ಸರ್ಕಾರದ ನೀತಿ ಆಯೋಗದ IFI ರಿಪೋರ್ಟ್ ಇದನ್ನೇ ಹೇಳ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಭರ್ತಿ 629 ಕಂಪನಿಗಳು ತಮ್ಮ ಕಚೇರಿಗಳನ್ನು ಕರ್ನಾಟಕದಿಂದ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಮಾಡಿವೆ. ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳನ್ನು ಆಕರ್ಷಿಸುವ GCCಗಳನ್ನು ಆಕರ್ಷಿಸುವ ಆಟದಲ್ಲಿ ಈಗ ಆಲ್ರೆಡಿ ಬೆಂಗಳೂರು ಹೈದರಾಬಾದ್ ಮುಂದೆ ಸೋತಿದೆ. ಹಾಗಿದ್ರೆ ಬೆಂಗಳೂರಿಗೆ ಏನಾಯಿತು? ಬೆಳವಣಿಗೆಯ ರೇಸ್ನಲ್ಲಿ ಉಸೇನ್ ಬೋಲ್ಟ್ ಥರ ಭಾರತದ ಎಲ್ಲ ನಗರಗಳನ್ನು ಹಿಂದಿಕ್ಕಿ ಓಡ್ತಾ ಇದ್ದ ಬೆಂಗಳೂರಿಗೆ ಅಡ್ಡಗಾಲು ಹಾಕಿ ಬೀಳಿಸೋಕೆ ಬರ್ತಿರೋದು ಯಾರು? ಬೆಂಗಳೂರು ಪ್ರಗತಿಯ ಪೀಕ್ ತಲುಪೀಗ ಮೇಲಿಂದ ಕೆಳಗೆ ವಾಪಸ್ ಬರೋಕೆ ಶುರುವಾಗಿದೆಯಾ? ಬೆಂಗಳೂರಿನ ಸುವರ್ಣ ಯುಗ ಮುಗಿತಾ ಇದೆಯಾ? ಎಲ್ಲವನ್ನ ನಿಮಗೆ ಹೇಳ್ತೀವಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಬೆಂಗಳೂರಿನಲ್ಲಿ ಹೂಡಿಕೆಗೆ ರಸ್ತೆ ಸಂಚಾರದಿಂದಲೇ ಬ್ರೇಕ್. ಪ್ರೀತಿಯ ಸ್ನೇಹಿತರೆ, ಕರ್ನಾಟಕದ ಹೆಮ್ಮೆಯ ರಾಜಧಾನಿ ಬೆಂಗಳೂರು ಭಾರತದ ಐಟಿ ರಾಜಧಾನಿಯೂ ಹೌದು. ಭಾರತದ ಸಾಟಿ ಇಲ್ಲದ ಸಿಲಿಕಾನ್ ವ್ಯಾಲಿ. ಸದ್ಯ ಬೆಂಗಳೂರಿನಲ್ಲಿ ಭರ್ತಿ 67,000 ಐಟಿ ಕಂಪನಿಗಳಿವೆ. ಸಾಫ್ಟ್ವೇರ್ ಸೇವೆಯನ್ನು ಬಿತ್ತಿ ಬೆಳೆದು ವಿದೇಶಗಳಿಗೆ ಮಾರೋ ಈ ಐಟಿ ಕಂಪನಿಗಳಲ್ಲಿ ಸುಮಾರು 26 ಲಕ್ಷ ಟೆಕ್ಕಿಗಳು ದುಡಿತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಹೇಳಬೇಕು ಅಂದರೆ ಅತಿ ಹೆಚ್ಚು ಐಟಿ ಉದ್ಯೋಗಿಗಳು ಕೆಲಸ ಮಾಡ್ತಿರೋ ಜಗತ್ತಿನ ಟಾಪ್ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಟಾಪ್ ಲಿಸ್ಟ್ನಲ್ಲೇ ಸ್ಥಾನವನ್ನು ಪಡ್ಕೊಂಡಿದೆ. ಇಷ್ಟೊಂದು ಸಂಖ್ಯೆಯ ಐಟಿ ಉದ್ಯೋಗಿಗಳು ಜಗತ್ತಿನ ಬೇರೆ ನಗರಗಳಲ್ಲಿ ಹುಡುಕೋದು ತುಂಬ ಕಷ್ಟ. ಬೆಂಗಳೂರು ಏರೋಸ್ಪೇಸ್, AI, ಇನೋವೇಷನ್ ಮತ್ತು ಸ್ಟಾರ್ಟಪ್ ಕ್ಷೇತ್ರದಲ್ಲೂ ದೇಶದ ಎಲ್ಲ ನಗರಗಳಿಗಿಂತ 10 ಹೆಜ್ಜೆ ಮುಂದೆ ಇದೆ. ಕರ್ನಾಟಕ ರಾಜಧಾನಿಯಲ್ಲಿ 22,000 ಸ್ಟಾರ್ಟಪ್ಗಳಿವೆ. ಬೆಂಗಳೂರು ಗ್ಲೋಬಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ರ್ಯಾಂಕಿಂಗ್ನಲ್ಲಿ 15ನೇ ಸ್ಥಾನದಲ್ಲಿದೆ. ಬೆಂಗಳೂರಲ್ಲಿ 56 ಯೂನಿಕಾರ್ನ್ಗಳಿವೆ. ಅಂದರೆ $1 ಬಿಲಿಯನ್ ಹೆಚ್ಚು ಮಾರುಕಟ್ಟೆ ಮೌಲ್ಯ ಹೊಂದಿರೋ 56 ಕಂಪನಿಗಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಿವೆ. 2025ರಲ್ಲಿ ಕರ್ನಾಟಕ $173 ಬಿಲಿಯನ್ ಮೌಲ್ಯದ ಐಟಿ ಸರ್ವಿಸಸನ್ನು, ಸಾಫ್ಟ್ವೇರ್ ಸರ್ವಿಸಸನ್ನು ರಫ್ತು ಮಾಡಿದೆ. ಈ ಮೂಲಕ ದೇಶದ ಒಟ್ಟು ಸಾಫ್ಟ್ವೇರ್ ರಫ್ತಲ್ಲಿ ಕರ್ನಾಟಕ ಪಾಲಿಷ್ಟಿದೆ ಹೇಳಿ 41%. ಜಸ್ಟ್ ಒನ್ ಸಿಟಿ 41%. ಕರ್ನಾಟಕದ ಅರ್ಧದಷ್ಟು ಕೂಡ ಯಾವ ರಾಜ್ಯನೂ ಬೇರೆ ರಾಜ್ಯಗಳಿಲ್ಲ. 2ನೇ ಸ್ಥಾನದಲ್ಲಿರೋ ಮಹಾರಾಷ್ಟ್ರ ಬರೀ 16% ಐಟಿ ರಫ್ತು ಮಾಡಿದೆ. ನಿಮಗೆ ವಿಚಿತ್ರ ಅನಿಸ್ಬೋದು, ಬೆಂಗಳೂರಿನ ಐಟಿ ಕ್ಷೇತ್ರ ಪ್ರತಿ ವರ್ಷ ಸುಮಾರು 2 ಲಕ್ಷ ಜನರಿಗೆ ಹೊಸದಾಗಿ ಉದ್ಯೋಗ ಕೊಡುತ್ತೆ. ಉದ್ಯಮಿ ಮೋಹನ್ ದಾಸ್ ಪೈ ಪ್ರಕಾರ ಒಂದು ಐಟಿ ಕಂಪನಿ ಬೆಂಗಳೂರಲ್ಲಿ ಹೊಸದಾಗಿ ತಲೆ ಎತ್ತಿದ್ರೆ ಆ ಕಂಪನಿ ಕೇವಲ 6 ತಿಂಗಳಲ್ಲಿ 1,000 ಐಟಿ ಪರಿಣಿತರನ್ನು ನೇಮಕ ಮಾಡ್ಕೊಳ್ಬೋದು. ಅಷ್ಟೊಂದು ನುರಿತ ಐಟಿ ಉದ್ಯೋಗಿಗಳು, ಅಷ್ಟೊಂದು ಅನುಭವ ಇರೋ, ಅಷ್ಟೊಂದು ಕೌಶಲ್ಯ ಹೊಂದಿರೋ ಆ ಪ್ರತಿಭೆಗಳ ದೊಡ್ಡ ಗುಂಪು ಬೆಂಗಳೂರಿನಲ್ಲಿದೆ. ಇಂಥ ಒಂದು ಸಿಟಿ ಬೆಂಗಳೂರು ಬಿಟ್ಟು ಬೇರೆಲ್ಲೂ ಕೂಡ ಹುಡುಕಿದ್ರೂ ಸಿಗಲ್ಲ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಹೇಳ್ತಾರೆ. ಇಂಥ ಬೆಂಗಳೂರು, ಭಾರತದ ಐಟಿ ಚಿನ್ನದ ಬಟ್ಟಲು ಬೆಂಗಳೂರು ಈಗ ರಸ್ತೆಗೊಂದೊಂದು, ರಂಧ್ರಕ್ಕೊಂದೊಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದೆ. ಬೆಂಗಳೂರಿನ ಈ ಸಮೃದ್ಧಿನೇ ಬೆಂಗಳೂರಿಗೆ ದೊಡ್ಡ ಪ್ರಾಬ್ಲಮ್ ಆಗಿ ಆ ಸಮಸ್ಯೆಯಿಂದಲೇ ಬೆಂಗಳೂರಿಗೆ ಹರಿದು ಬರೋ ಬಂಡವಾಳಕ್ಕೂ ಕೊಕ್ಕೆ ಬೀಳ್ತಾ ಇದೆ. ಬೆಂಗಳೂರಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟ ನೀತಿ ಆಯೋಗದ IFI ರಿಪೋರ್ಟ್.
ಕಳೆದ ಜುಲೈ 17ನೇ ತಾರೀಕು ನೀತಿ ಆಯೋಗದ 2026 ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಈ ರಿಪೋರ್ಟ್ನಲ್ಲಿ ಬೆಂಗಳೂರಿಗೆ ಎಚ್ಚರಿಕೆಯ ಗಂಟೆಯಾಗೋ ಹಲವು ಅಂಶಗಳಿವೆ. ಇದೇ ಮೊದಲ ಬಾರಿಗೆ ನೀತಿ ಆಯೋಗ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿನೆಸ್ ಇಂಡೆಕ್ಸ್ ಅಥವಾ ಹೂಡಿಕೆ ಸ್ನೇಹಪರತೆ ಸೂಚ್ಯಂಕವನ್ನು ರಿಲೀಸ್ ಮಾಡಿರೋದು. ದೇಸಿ ಮತ್ತು ವಿದೇಶಿ ಬಂಡವಾಳವನ್ನು ಅಟ್ರ್ಯಾಕ್ಟ್ ಮಾಡೋಕೆ, ಬಂಡವಾಳ ಹೂಡಿಕೆ ಈಸಿಯಾಗಿ ಆಗೋ ರೀತಿ ಮಾಡೋಕೆ, ಬಂಡವಾಳ ಹೂಡಿಕೆ ಸ್ಥಿರವಾಗಿರುವಂತೆ ನೋಡ್ಕೊಳ್ಳೋಕೆ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಹೇಗೆ ರೆಡಿ ಆಗಿದ್ದಾರೆ, ಇವುಗಳ ತಯಾರಿ ಹೇಗಿದೆ, ಎಷ್ಟು ಒಳ್ಳೆ ವಾತಾವರಣ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ವ್ಯಾಲ್ಯೂಯೇಷನ್ ಮಾಡೋದು, ಮೌಲ್ಯಮಾಪನ ಮಾಡೋದು ನೀತಿ ಆಯೋಗ ರಿಪೋರ್ಟನ್ನು ಕೊಟ್ಟಿರೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವ ರಾಜ್ಯ ಹೂಡಿಕೆಗೆ ಒಳ್ಳೆ ಜಾಗ ಅಂತ ನೀತಿ ಆಯೋಗ ಸ್ಟಡಿ ಮಾಡಿ ಇಂಡೆಕ್ಸನ್ನು ಕೊಟ್ಟಿರೋದು. IFI ವರದಿಯಲ್ಲಿ ಗುಜರಾತ್ ನಂಬರ್ 1 ರ್ಯಾಂಕ್ ಗಳಿಸಿದೆ. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. 3ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ. ನಮ್ಮ ಕರ್ನಾಟಕ 9ನೇ ಸ್ಥಾನ ಪಡೆದಿದೆ. ನಮ್ಮ ರಾಜ್ಯಕ್ಕೆ ಶಾಕಿಂಗ್ ಸಂಗತಿ ಅಂದರೆ ನೀತಿ ಆಯೋಗದ ವರದಿ ಬೆಂಗಳೂರಿಗೆ ದೊಡ್ಡ ವಾರ್ನಿಂಗನ್ನು ಓಪನ್ ಆಗಿ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಸಾರಿಗೆ ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ವೇಗ ಕೊಡದೆ ಹೋದರೆ, ಸಂಪರ್ಕ ವ್ಯವಸ್ಥೆ ಸುಧಾರಣೆ ತರದೇ ಹೋದರೆ, ಹೊಸ ಕಂಪನಿಗಳಿಗೆ ಅನುಮತಿ ಕೊಡೋ ಪ್ರಕ್ರಿಯೆಯನ್ನು ಸಿಂಪಲ್ ಮತ್ತು ವೇಗಗೊಳಿಸದೇ ಹೋದರೆ ಜಾಗತಿಕ ಬಂಡವಾಳವನ್ನು ಮತ್ತು ಪ್ರತಿಭೆಯನ್ನು ಆಕರ್ಷಿಸೋ ಬೆಂಗಳೂರಿನ ಶಕ್ತಿಗೆ ದೊಡ್ಡ ಚಾಲೆಂಜ್ ಗ್ಯಾರಂಟಿ ಅಂತ ನೀತಿ ಆಯೋಗ ಹೇಳಿದೆ. ವಾರ್ನಿಂಗ್. ನೀತಿ ಆಯೋಗ ತನ್ನ ಮೊದಲ IFI ವರದಿಯಲ್ಲೇ ಬೆಂಗಳೂರಿಗೆ ಇಂಥ ವಾರ್ನಿಂಗ್ ಕೊಟ್ಟಿರೋದಕ್ಕೆ ಏನು ಕಾರಣ? ಗಂಭೀರ ಕಾರಣಗಳಿವೆ. ಪ್ರತಿ ವರ್ಷ ರಸ್ತೆ ಮೇಲೆ 168 ಗಂಟೆ, 20,000 ಕೋಟಿ ರೂಪಾಯಿ ಲಾಸ್. ಸ್ನೇಹಿತರೆ, ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ಬೆಂಗಳೂರು ಭಾರತದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಇರೋ ನಗರ, ಜಗತ್ತಲ್ಲೇ 2ನೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಇರೋ, ವಾಹನ ದಟ್ಟಣೆ ಇರೋ ನಗರ. ಅಮೆರಿಕದ ಪಕ್ಕದಲ್ಲಿರೋ ಮೆಕ್ಸಿಕೋ ರಾಜಧಾನಿ ಮೆಕ್ಸಿಕೋ ಸಿಟಿಯನ್ನು ಬಿಟ್ಟರೆ ಜಗತ್ತಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರೋದು ಬೆಂಗಳೂರಿನಲ್ಲಿ ಅಂತ. ಭಾರತದಲ್ಲಿ ನಂಬರ್ 1 ಟಾಪ್ ನಾವು, ಅವರ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರವೂ ಕೂಡ. 2026 ಮಾರ್ಚ್ 31 ಪ್ರಕಾರ ನೋಡಿದ್ರೂ ಕೂಡ ಬೆಂಗಳೂರಲ್ಲಿ ಬರೋಬ್ಬರಿ 1,20,00,000 ವಾಹನಗಳಿದ್ದಾವೆ. ಬೆಂಗಳೂರಲ್ಲಿ ಪ್ರತಿದಿನ ಸರಾಸರಿ 2,100 ಹೊಸ ವೆಹಿಕಲ್ಸ್ ರೋಡಿಗೆ ಇಳಿತಾ ಇವೆ. ಬೆಂಗಳೂರಿನ ಪ್ರತಿ 1 ಕಿಲೋಮೀಟರ್ ರಸ್ತೆಯಲ್ಲಿ 900 ವಾಹನಗಳನ್ನು ನಿಲ್ಲಿಸಬಹುದು. ಅಷ್ಟು ವೆಹಿಕಲ್ಗಳು ಬೆಂಗಳೂರಿನಲ್ಲಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ವಿಪರೀತ ಜಾಸ್ತಿ. ಪೀಕ್ ಅವರ್ಗಳಲ್ಲಿ ಬೆಂಗಳೂರಲ್ಲಿ ನೀವು ಎಷ್ಟೇ ಸ್ಪೀಡಾಗಿ ಹೋಗ್ತೀನಂದ್ರೂ ಕೂಡ ಹೋಗಕ್ಕೆ ಬಿಡಲ್ಲ ನಿಮಗೆ ರೋಡ್. ಯಾಕಂದರೆ ಗಂಟೆಗೆ ಕೇವಲ 14 ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಹೋಗೋಕ್ಕೆ ಸಾಧ್ಯ. ಗಂಟೆಗೆ 14 ಕಿಲೋಮೀಟರ್ ಎಲ್ಲಿದ್ದೀರಿ ನೀವು, 2 ಗಂಟೆ ಆಗುತ್ತೆ ಅಂತ ಹೇಳ್ಬೋದು ನೀವು. ಅದೆಲ್ಲ ಆ್ಯಾವ್ರೇಜ್ ಇದು ಹೇಳ್ತಿರೋದು. ಎಲ್ಲ ಕೆಲವೊಂದ್ಸಲಿ 2.5 ಗಂಟೆನೂ ಆಗುತ್ತೆ 14 ಕಿಲೋಮೀಟ್ರ್ ಹೋಗೋಕ್ಕೆ, 1 ಗಂಟೆಲಿ ಆಗಲ್ಲ. ಬಟ್ ಆ್ಯಾವ್ರೇಜ್ ಇದು. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ಬೆಂಗಳೂರಲ್ಲಿ ಪ್ರತಿ ವರ್ಷ ಪ್ರಯಾಣಿಕರು ಸುಮಾರು 168 ಗಂಟೆಗಳನ್ನು ಟ್ರಾಫಿಕ್ನಲ್ಲೇ ಕಳೀತಾರೆ. 168 ಗಂಟೆ ಅಂದರೆ 21 ವರ್ಕಿಂಗ್ ಡೇ. 21 ದಿನ ಆಫೀಸ್ನಲ್ಲಿ ಕೆಲಸ ಮಾಡುವಷ್ಟು ಟೈಮನ್ನು ಜನ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಳು ಮಾಡ್ಕೊಳ್ತಿದ್ದಾರೆ. ಇದರಿಂದ ಬೆಂಗಳೂರಲ್ಲಿ ಬರುತ್ತೆ 20,000 ಕೋಟಿ ರೂಪಾಯಿ ಆದಾಯ ಗಳಿಸುವಷ್ಟು ಕೆಲಸದ ಟೈಮ್ ವೇಸ್ಟ್ ಆಗಿದೆ. ಅಷ್ಟು ದುಡ್ಡು ಗಾನ್. ಇಂಧನ ಕೂಡ ವೇಸ್ಟ್ ಆಗ್ತಿದೆ. 2024ರಲ್ಲಿ IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಇದೇ ಮಾತನ್ನು ಹೇಳಿದರು. IT ಸೆಕ್ಟರ್ 1ರಲ್ಲೇ 7,000 ಕೋಟಿ ರೂಪಾಯಿ ಸಂಪಾದನೆ ಮಾಡುವಷ್ಟು ಟೈಮನ್ನು ಟೆಕ್ಕಿಗಳು ಟ್ರಾಫಿಕ್ ಜಾಮ್ನಿಂದಾಗಿ ಬೆಂಗಳೂರಿನ ರೋಡ್ಗಳಲ್ಲಿ ಕಳೀತಾ ಇದ್ದಾರೆ. ಇಷ್ಟೊಂದು ಟ್ರಾಫಿಕ್ ಜಾಮ್ ಇರೋ ಬೆಂಗಳೂರಲ್ಲಿ ಮೆಟ್ರೋ ರೈಲ್ ನೆಟ್ವರ್ಕ್ ತುಂಬ ಕಮ್ಮಿ ಇದೆ. ದಿಲ್ಲಿಯಲ್ಲಿ 390 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಇದೆ. ಅಷ್ಟೊಂದು ದೂರ ಮೆಟ್ರೋ ಕನೆಕ್ಟಿವಿಟಿ ಇದೆ. ಆದರೆ ಬೆಂಗಳೂರಲ್ಲಿ ಕೇವಲ 96 ಕಿಲೋಮೀಟರ್ ದೂರ ಮಾತ್ರ ಮೆಟ್ರೋ ರೈಲು ಸಂಚರಿಸ್ತಾ ಇವೆ. ಮೊದಲ ಮೆಟ್ರೋ ಸಂಚಾರ ಆರಂಭ ಆಗಿ ಬೆಂಗಳೂರಲ್ಲಿ 15 ವರ್ಷಗಳೇ ಕಳೆದರೂ ಕೂಡ ನಮಗೆ ಮೆಟ್ರೋ ಮಾರ್ಗವನ್ನು ದೊಡ್ಡ ಪ್ರಮಾಣದಲ್ಲಿ ನಗರದ ಮೂಲೆಗೂ ತಲುಪಿಸಲಿಕ್ಕೆ ಇನ್ನೂ ಆಗಿಲ್ಲ. ಒದ್ದಾಡ್ತಾ ಇದ್ದೀವಿ, ನಾವು ಕುಂಟುತ್ತಾ ಇದ್ದೀವಿ. ಟ್ರಾಫಿಕ್ ಜಾಮ್ ಕಮ್ಮಿ ಮಾಡೋ ಈ ಬ್ರಹ್ಮಾಸ್ತ್ರ, ಈ ಮೆಟ್ರೋ, ಬೆಂಗಳೂರಿನಲ್ಲಿ ಈ ಬ್ರಹ್ಮಾಸ್ತ್ರದ ಉದ್ದನೇ ತೀರಾ ಕಮ್ಮಿ ಇದೆ. ಬೆಂಗಳೂರಲ್ಲಿ ಭೂಮಿಯ ಆಳ ಬಗೆದ್ರು ಸಿಗ್ತಾ ಇಲ್ಲ ನೀರು. ಸ್ನೇಹಿತರೆ, ಬೆಂಗಳೂರಿನ ನೆಲದಡಿಯಲ್ಲೂ ಕೂಡ ನೀರಿನ ಪ್ರಾಬ್ಲಮ್ ಇದೆ. ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಕೇವಲ 100 ಅಡಿ ಆಳಕ್ಕೆ ಬೋರ್ವೆಲ್ ಹಾಕಿದ್ರೂ ಕೂಡ ಕಾರಂಜಿಯಂತೆ ಚಿಮ್ಮಿ ಮೇಲೆ ಬರ್ತಾ ಇತ್ತು ನೀರು. ಆದರೆ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಟೀಮ್ ಮಾಹಿತಿ ಪ್ರಕಾರ 1800 ಅಡಿ ಆಳ ತನಕ ಕೊರೆದ್ರೂ ಕೂಡ ಅಂತರ್ಜಲ ಸಿಗ್ತಾ ಇಲ್ಲ. ಬೆಂಗಳೂರಿನ ಅಂತರ್ಜಲ ಮಟ್ಟ ಅಷ್ಟೊಂದು ಕುಸಿದು ಹೋಗ್ತಾ ಇದೆ. ಬೆಂಗಳೂರಲ್ಲಿ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂದರೆ ಅಂತರ್ಜಲ ಮರುಪೂರಣ ತುಂಬ ಕಮ್ಮಿ ಇದೆ. ನೀರು ಎಷ್ಟು ಅಂತರ್ಜಲಕ್ಕೆ ಸೇರುತ್ತೋ ಅದಕ್ಕಿಂತ 9 ಪಟ್ಟು ಹೆಚ್ಚು ನೀರನ್ನು ಬೋರ್ವೆಲ್ಗಳ ಮೂಲಕ ಹೊರಕ್ಕೆ ಹೀರಿ ಬಳಸಿ ಬಿಸಾಕ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಒಟ್ಟು 32 ಖಾಸಗಿ ಡೇಟಾ ಸೆಂಟರ್ಗಳಿವೆ. ಈ ಪೈಕಿ ಬರ್ತಿ 31 ಬೆಂಗಳೂರಿನಲ್ಲೇ ಇವೆ. ಒಂದು ಡೇಟಾ ಸೆಂಟರ್ಗೆ ತನ್ನ ಯಂತ್ರಗಳನ್ನು ಕೂಲಾಗಿಡೋಕೆ, ಸರ್ವರ್ಗಳನ್ನು ಕೂಲಾಗಿಡೋಕೆ ಪ್ರತಿದಿನ 68,200 ಲೀಟರ್ ನೀರು ಬೇಕು. ಇಷ್ಟೊಂದು ನೀರಿನ ಬೇಡಿಕೆ ಇರೋ ಬೆಂಗಳೂರಿನಲ್ಲೇ ನೀರು ಸಿಗ್ತಾ ಇಲ್ಲ. ಈ ವರ್ಷ ಮಳೆ ಕೂಡ ಸರಿಯಾಗಿ ಬೀಳ್ತಾ ಇಲ್ಲ. ಅನುಮತಿ ಕೊಡೋಕೆ 1 ತಿಂಗಳು, ಸಬ್ಸಿಡಿ ಕೊಡೋಕೆ 10 ತಿಂಗಳು.
ಸ್ನೇಹಿತರೆ, ಟೆಕ್ ಸಿಟಿ ಬೆಂಗಳೂರಲ್ಲಿ ಹೆಸರಿಗೆ ಮಾತ್ರ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಇರೋದು. ಹೊಸ ಕಂಪನಿಗಳ ಆರಂಭಕ್ಕೆ ಅನುಮತಿ ಸಿಗೋಕೆ ಆದ್ರೂ ಭರ್ತಿ 30 ದಿನ ಕಾಯಬೇಕಾಗುತ್ತೆ ಅಂತೇಳಿ ಕಂಪನಿಗಳು ಹೇಳ್ತವೆ. ಅಷ್ಟೇ ಅಲ್ಲ, ಕಂಪನಿಗಳಿಗೆ ಸರ್ಕಾರ ಕೊಡೋ ಸಬ್ಸಿಡಿ ಕಂಪನಿಗಳ ಕೈ ಸೇರೋಕೆ 8 ರಿಂದ 10 ತಿಂಗಳು ಟೈಮ್ ಹಿಡಿತಾ ಇದೆ. ಒಂದ್ ಕಡೆ ಹೆವಿ ಟ್ರಾಫಿಕ್ ಜಾಮ್, ಮತ್ತೊಂದ್ ಕಡೆ ನೀರಿನ ಕೊರತೆ, ಸಾಲದಕ್ಕೆ ಹೊಸ ಕಂಪನಿಗಳ ಆರಂಭಕ್ಕೆ ಅನುಮತಿ ಕೊಡೋಕೆ ಸರ್ಕಾರಿ ಸಂಸ್ಥೆಗಳು ಮಾಡ್ತಿರೋ ವಿಳಂಬ, ಈ ಎಲ್ಲವೂ ಸೇರಿ ಬೆಂಗಳೂರಿನ ಆರ್ಥಿಕ ಬೆಳವಣಿಗೆಗೆ ಬ್ರೇಕ್ ಹಾಕ್ತವೆ. ಇದರ ಪರಿಣಾಮ ಈಗ ಆಲ್ರೆಡಿ ಕಾಣಿಸ್ತಾ ಇದೆ. ಕಳೆದ 40 ವರ್ಷಗಳಿಂದ ಗ್ಲೋಬಲ್ ಮ್ಯಾಪ್ನಲ್ಲಿ ಬೆಂಗಳೂರನ್ನು ಹುಡುಕಿ ಬರ್ತಾ ಇದ್ದ ಖಾಸಗಿ ಕಂಪನಿಗಳು ಇದೇ ಮೊದಲ ಬಾರಿಗೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಜಾಗ ಹುಡುಕ್ತಾ ಇದ್ದಾರೆ. ಇಲ್ಲಿನ ಟ್ರಾಫಿಕ್ ಜಾಮ್ ಕಿರಿಕಿರಿಗೆ ಬೇಸತ್ತು ಬೇರೆ ಕಡೆ ಕಂಪನಿ ಸ್ಥಾಪಿಸೋಕೆ ನೋಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ 629 ಕಂಪನಿಗಳು ಇಲ್ಲಿ ಬಂದವರು ಬಿಟ್ಟು ವಾಪಸ್ ತಮ್ಮ ರಿಜಿಸ್ಟರ್ಡ್ ಆಫೀಸನ್ನು ಕರ್ನಾಟಕದಿಂದ ಬೇರೆ ಸ್ಟೇಟ್ಸಲ್ಲಿ ಶಿಫ್ಟ್ ಮಾಡಿದ್ದಾರೆ. 2024-25 ಒಂದೇ ವರ್ಷ 167 ಕಂಪನಿಗಳು ತಮ್ಮ ಆಫೀಸನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆದಾರರ ಮೊದಲ ಆಪ್ಷನ್ ಆಗಿ ಉಳಿತಾ ಇಲ್ಲ ಅನ್ನೋದು 2025 ಗೊತ್ತಾಗಿದೆ. 2026 ಜುಲೈ ಹೊತ್ತಿಗೆ ಹೈದರಾಬಾದ್ GCC ಪವರ್ ಹೌಸ್ ಆಗಿ ಉದಯಿಸಿದೆ. 2024-26 ನಡುವೆ ಹೈದರಾಬಾದ್ ಭರ್ತಿ 197 GCC ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳನ್ನು ಸೆಳೆದಿದೆ. ಈ GCCಗಳಲ್ಲಿ IT ಸರ್ವಿಸಸ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಬಿಸ್ನೆಸ್ ಆಪರೇಷನ್ಸ್ ಎಲ್ಲ ನಡೆಯುತ್ತೆ. ಅನರ್ತ್ IQ ಸ್ಟಡಿ ಪ್ರಕಾರ 2025 ಜನವರಿಯಿಂದ ನವೆಂಬರ್ ನಡುವೆ ಹೊಸ GCCಗಳ ಸ್ಥಾಪನೆಯಲ್ಲಿ ಹೈದರಾಬಾದ್ ಬೆಂಗಳೂರನ್ನು ಬೀಟ್ ಮಾಡಿದೆ. ಈ ಅವಧಿಯಲ್ಲಿ ಹೈದರಾಬಾದ್ನಲ್ಲಿ 46% GCCಗಳು ಸ್ಥಾಪನೆಯಾದರೆ ಬೆಂಗಳೂರು ಕೇವಲ 33% GCCಗಳನ್ನು ಸೆಳ್ಕೊಂಡಿದೆ. ಇತ್ತೀಚೆಗೆ ನಮ್ಮ ಕನ್ನಡಿಗರು ಕಟ್ಟಿರೋ ಸಂಸ್ಥೆ ಇನ್ಫೋಸಿಸ್ ಕೂಡ ಇಲ್ಲಿ ಬಿಟ್ಟು ಹೈದರಾಬಾದ್ನಲ್ಲಿ GCC ಸ್ಥಾಪಿಸೋಕೆ ಅಮೆರಿಕದ ಟ್ರಸ್ಟ್ ಬ್ಯಾಂಕ್ನಿಂದ ಭರ್ತಿ $500 ಮಿಲಿಯನ್ ಮೌಲ್ಯದ ಗುತ್ತಿಗೆ ಪಡೆದಿದೆ. ಇದರ ಸಿಂಪಲ್ ಅರ್ಥ ಏನು ಗೊತ್ತಾ? ಹೊಸ IT ಕಂಪನಿಗಳ ಸ್ಥಾಪನೆಯಲ್ಲಿ ಹೈದರಾಬಾದ್ ಬೆಂಗಳೂರನ್ನು ಓವರ್ಟೇಕ್ ಮಾಡಿ ಮುಂದಕ್ಕೆ ನುಗ್ತಾ ಇದೆ. ಕಳೆದ 4 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ IT ಹೂಡಿಕೆಯಲ್ಲಿ ಬೆಂಗಳೂರು ಭಾರತದ ಯಾವುದೋ ಒಂದು ನಗರದ ಮುಂದೆ ಹಿಂದಕ್ಕೆ ಬಿದ್ದಿರೋದು. ಹಾಗಿದ್ರೆ ಬೆಂಗಳೂರಿನ ಮುಂದಿನ ಕತೆ ಏನು? ಬೆಂಗಳೂರು ಇನ್ಮೇಲೆ ಬೀಳ್ತಾನೆ ಹೋಗುತ್ತಾ? ಇದಕ್ಕೆ ಉತ್ತರ ನಮ್ಮ ಸರ್ಕಾರದ ಬಳಿ ಇದೆ ಸ್ನೇಹಿತರೆ. ನೀತಿ ಆಯೋಗದ IFI ರಿಪೋರ್ಟ್ ಬೆಂಗಳೂರಲ್ಲಿ ಹೂಡಿಕೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಕೆ ಹಲವು ಸಲಹೆಗಳನ್ನು ಕೊಟ್ಟಿದೆ, ಮಾಡಿ ಅಂತ ಹೇಳಿದೆ. ಬೆಂಗಳೂರು ಉದ್ಯಮಗಳ ಪಾಲಿನ ನೆಚ್ಚಿನ ತಾಣ ಆಗಿ ಉಳಿಬೇಕು ಅಂತ ಹೇಳಿದ್ರೆ, ಬೆಳಿಬೇಕು ಅಂತ ಹೇಳಿದ್ರೆ ಫರ್ದರ್ ನಗರ ಮೂಲಸೌಕರ್ಯವನ್ನು ಸುಧಾರಿಸೋದು ನಿರ್ಣಾಯಕ ಅಂತ ನೀತಿ ಆಯೋಗ ಹೇಳಿದೆ. ಬೆಂಗಳೂರು ವಿಶ್ವ ದರ್ಜೆಯ ಏರ್ಪೋರ್ಟ್ ಕನೆಕ್ಟಿವಿಟಿಯನ್ನು ಹೊಂದಿದೆ, ಆದರೆ ಏರ್ ಕಾರ್ಗೋ ನಿಭಾಯಿಸೋದರಲ್ಲಿ ಸಮಸ್ಯೆಗಳಿವೆ. ಇದರಿಂದ ರಫ್ತುದಾರರಿಗೆ ತಮ್ಮ ವಸ್ತುಗಳನ್ನು ಬೇರೆ ಬೇರೆ ಕಡೆ ರವಾನಿಸೋದು ಲೇಟ್ ಆಗ್ತಿದೆ. ಬೆಂಗಳೂರಿಂದ ವಿಮಾನಗಳ ಮೂಲಕ ಸರಕುಗಳನ್ನು ರವಾನಿಸುವ ವ್ಯವಸ್ಥೆ ಬಲವಾದರೆ ಜಾಗತಿಕ ವ್ಯಾಪಾರದಲ್ಲಿ ಕರ್ನಾಟಕದ ಹೆಜ್ಜೆ ಗುರುತು ಮತ್ತಷ್ಟು ಹಿಗ್ಗಬಹುದು. ಸದ್ಯ ಕರ್ನಾಟಕ ಅತಿಯಾಗಿ ಬೆಂಗಳೂರಿನ ಮೇಲೆ ಭಾರ ಹಾಕ್ತಾ ಇದೆ. ಕರ್ನಾಟಕದ ಬೇರೆ ನಗರಗಳಲ್ಲೂ ಕೂಡ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡೋದ್ರಿಂದ ಬೆಂಗಳೂರಿನ ಮೇಲಿನ ಈ ಭಾರ ತಗ್ಗಿಸಿ ಬೆಳವಣಿಗೆಯನ್ನು ಬ್ಯಾಲೆನ್ಸ್ ಮಾಡಬಹುದು. ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ಲಗ್ ಆ್ಯಂಡ್ ಪ್ಲೇ ಸೌಕರ್ಯಗಳನ್ನು ನಿರ್ಮಿಸಬೇಕು. ಅಂದರೆ ಬಳಕೆಗೆ ಸಿದ್ಧವಿರೋ ಆಫೀಸ್ ಸ್ಪೇಸ್ಗಳು, ಕೈಗಾರಿಕಾ ಕೇಂದ್ರಗಳನ್ನು ಕಟ್ಟಬೇಕು. ಬಂಡವಾಳ ಹೂಡಿಕೆ ಬಂದ ಮೇಲೆ ನಿರ್ಮಾಣ ಮಾಡೋದಲ್ಲ, ಮೊದಲೇ ನಿರ್ಮಿಸಿ ರೆಡಿ ಮಾಡಿ ಬನ್ನಿ ಬಳಸ್ಕೊಳ್ಳಿ ಅಂತ ಹೂಡಿಕೆದಾರನ್ನ ಕೈ ಬೀಸಿ ಕರೆಯೋ ರೀತಿ ಇರಬೇಕು. ಸಿಂಪಲ್ ಹೊಸ ಟೌನ್ಶಿಪ್ಗಳು ಬರಬೇಕು ಮತ್ತು ಇರೋ ನಗರಗಳು ಮೂಲಸೌಕರ್ಯ ಅಪ್ಗ್ರೇಡ್ ಆಗಬೇಕು. ಇದರಿಂದ ಕಂಪನಿಗಳಿಗೆ ತಮ್ಮ ಕೆಲಸವನ್ನು ಸುಲಭವಾಗಿ ಆರಂಭ ಮಾಡೋಕ್ಕೆ ಸಹಾಯ ಆಗುತ್ತೆ. ಬೆಂಗಳೂರಿಂದ ಹೊರಗಡೆನೂ ಅಂದರೆ ಮೈಸೂರು, ಮಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ ಅಂತ ನಗರಗಳಲ್ಲಿ ಬಂಡವಾಳ ಸೆಳೆಯೋಕೆ ನೆರವಾಗುತ್ತೆ ಅಂತ ನೀತಿ ಆಯೋಗ ಹೇಳಿದೆ. ಈ ಥರ ಎಲ್ಲ ಮಾಡಿದ್ರೆ ಬೆಂಗಳೂರಲ್ಲಿನ ಟ್ರಾಫಿಕ್ ಜಾಮ್ ನಿವಾರಿಸೋ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕಿದ್ರಲ್ಲಿ. ತಕ್ಷಣ ಪೆರಿಫೆರಲ್ ರಿಂಗ್ ರೋಡ್ PRR ಅನ್ನು ಪೂರ್ಣಗೊಳಿಸಬೇಕು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆದಷ್ಟು ಬೇಗ ಮೆಟ್ರೋ ಕನೆಕ್ಟ್ ಮಾಡಬೇಕು. ನೆನೆಗುದ್ದಿಗೆ ಬಿದ್ದಿರೋ ಸಬರ್ಬನ್ ರೈಲು ಯೋಜನೆಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ಆದಷ್ಟು ಬೇಗ ಮೇಕೆದಾಟು ಯೋಜನೆ ಕಾರ್ಯಗತಗೊಳಿಸಿ ಬೆಂಗಳೂರಿಗೆ ನೀರಿನ ಭದ್ರತೆ ಕೊಡೋದು ಕೂಡ ತುಂಬ ಮುಖ್ಯ. ಈ ಟ್ರಾಫಿಕ್, ನೀರು ಮತ್ತು ಅನುಮತಿ ವಿಳಂಬ ಅಂದರೆ ರೆಡ್ ಟೇಪಿಸಮ್, ಅಧಿಕಾರಿಗಳ ಕಾಟ, ಇದು ಸಮಸ್ಯೆ ನೀಗಿದ್ರೆ ಬೆಂಗಳೂರಿಗೆ ಹರಿದು ಬರುವ ಬಂಡವಾಳವನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು 10 ಹೈದರಾಬಾದ್ ಬಂದರೂ ಕೂಡ ಬೆಂಗಳೂರಿನ ಔರಾವನ್ನು ಮ್ಯಾಚ್ ಮಾಡೋಕ್ಕೆ ಕಷ್ಟ. ಆದರೆ ನಾವೇನಾದರೂ ಕೂಡ ನಾವೇ ಗ್ರೇಟು, ನಮ್ಮ ಮುಂದೆ ಯಾರೂ ಇಲ್ಲ ಅಂತೇಳಿ ಮೈ ಮರೆತರೆ ಆಲ್ರೆಡಿ 8 ಬೀಳ್ತಾ ಇದೆ. ಮುಂದೆ ಮತ್ತಷ್ಟು ಬೀಳೋದನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ. ಸ್ವಯಂಕೃತ ಅಪರಾಧ ಆಗುತ್ತೆ ನಮ್ಮದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಇಡೀ ರಾಜ್ಯಕ್ಕೆ ಊಟ ಹಾಕ್ತಿರೋ ನಗರ ಇದು. ನಾವು ಏನಾದರೂ ಮಾಡಿದ್ದನ್ನು ಆದಷ್ಟು ಬೇಗ
ಉಳಿಸ್ಕೋಬೇಕು, ಬೆಳೆಸಬೇಕು, ಸರಿ ಮಾಡಬೇಕು ಪ್ರಾಬ್ಲಮ್ಸನ್ನು. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಡಲಾಗಿ ನಿಮ್ಮಲ್ಲಿ ಒಂದು ಮನವಿ. ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮಿಸ್ ಇಲ್ಲದೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಇನ್ನೂ ಯಾರೆಲ್ಲ ಆಗಿಲ್ಲ ಅವ್ರಿಗೆ ಹೇಳ್ತಿರೋದು, ಆವಾಗ ನೀವು ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.